ನೆಲಮಂಗಲ ಕುಂದಾಣ ಗ್ರಾಮ ಪಂಚಾಯಿತಿ ಪಿಡಿಒ ಪದ್ಮನಾಭ ಮೇಲೆ ಲೋಕಾದಾಳಿ. ಅರಿಶಿನಕುಂಟೆ, ಬೂದಿಹಾಲ್ ಹಾಗೂ ಕುಲವನಹಳ್ಳಿ ಪಂಚಾಯಿತಿಯಲ್ಲಿ ಪಿಡಿಒ ಹಲವು ಅಕ್ರಮಗಳಲ್ಲಿ ಭಾಗಿ ಆರೋಪ ಹಿನ್ನೆಲೆ ಲೋಕಾಯುಕ್ತ ದಾಳಿ. ಡಿಕೆಶಿ ಓಟಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ. ಸುರ್ಜೇವಾಲಾ ಮುಂದೆ 3 ಡಿಸಿಎಂ ಹುದ್ದೆ ಬೇಡಿಕೆ ಇಟ್ಟ ಸಿಎಂ ಸಿದ್ದರಾಮಯ್ಯ ಆಪ್ತ ಬಣ. ಚುನಾವಣೆ ತಯಾರಿ ಸಭೆಗೆ 2 ದಿನ ಮೊದಲೇ ಬಂದ ಸುರ್ಜೇವಾಲಾ ಈ ಮೂಲಕ ಡಿಕೆ ಶಿವಕುಮಾರ್ ಓಟಕ್ಕೆ ಬ್ರೇಕ್ ಹಾಕುವ ಪ್ರಯತ್ನ ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ನಡೆಯುತ್ತಿದೆ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ. 3 ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ದ ಜೆಡಿಎಸ್ ನಾಯಕರು 1 ಕ್ಷೇತ್ರದ ಆಯ್ಕೆಗೆ ಎಚ್ಡಿಕೆಗೆ ಮುಕ್ತ ಅವಕಾಶ. ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಸತೀಶ್ ಬಾಬು ಅವರ ಚಿತ್ರದುರ್ಗದಲ್ಲಿರುವ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ. ಚಿನ್ನಾಭರಣಗಳು, ಬೆಳ್ಳಿ ಪಾತ್ರೆ ಮತ್ತು ಒಡವೆಗಳು, ಕಂತೆ ನೋಟು, ಅರಮನೆಯಂತ ಮನೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಎಂಜಿನಿಯರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡುವ ಸತೀಶ್ ಬಾಬು ಸ್ಟಾರ್ಟ್ಅಪ್ ಕಂಪನಿಯ ಸಿಇಒ ಆಗಿರುವ ಸೂಚನಾ ಸೇಠ್ ತನ್ನ ಮಗುವನ್ನು ಕೊಲೆ ಮಾಡಿದ ಪ್ರಕರಣಕ್ಕೆ ಟ್ವಿಸ್ಟ್. 2020ರಲ್ಲಿ ದಂಪತಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ರು. ಪತಿ ತನ್ನ ಮಗನನ್ನು ಭೇಟಿಯಾಗುವುದು ಸೂಚನಾಗೆ ಇಷ್ಟವಿರಲಿಲ್ಲ. ಪತಿ ಮಗುವನ್ನು ಭೇಟಿಯಾಗುವ 1 ದಿನ ಮುಂಚೆಯೇ 4 ವರ್ಷದ ಮಗುವನ್ನು ಕೊಲೆ ಮಾಡಿರುವ ಸೂಚನಾ.